ಒಂದು ಮೊಬೈಲಾಗು 5 ವರ್ಷಗಳಲ್ಲಿ ದ್ವಿಗುಣಗೊಂಡರೆ ವಾರ್ಷಿಕ ಶೇಕಡ ಬಡ್ಡಿ ದರ ಎಷ್ಟು? ಈಗ ಅಸಲದ 2% ದರ ಯಾವಾಗಲಿ 5 ವರ್ಷದ 5 ವರ್ಷಕ್ಕೆ ಬಿಟ್ಟದ 10 ವರ್ಷಕ್ಕೆ ಡಬಲ್ ಆಗ್ತಿತ್ತು ಅಂದ್ರೆ ಅದು ಶೇಕಡ 10 ಇರ್ತದ ದರ. ಇದ್ರಾಗ ಏನು ಸಂಶಯನೇ ಇಲ್ಲ. ಇದು 5 ವರ್ಷದ ಡಬಲ್ ಅದ ಅಂತಂದ್ರೆ 5 ವರ್ಷದ ಡಬಲ್ ಆಗ್ತದ ಅಂದ್ರೆ ಶೇಕಡ 20 ದರ ಇರ್ತದೆ. 10% ಬರಬೇಕಾಗಿತ್ತು ಅಂದ್ರೆ ಅವಧಿ 10 ವರ್ಷ ಇರಬೇಕು. ಅಸಲದ 2% ಮೊತ್ತಾಗಬೇಕು. ಅಸಲ ದ್ವಿಗುಣ ಅಂದರೆ 2 ಪಟ್ಟ. ದ್ವಿಗುಣ 2 ಪಟ್ಟ ಅಸಲು ಕರೆಕ್ಟ್ ಅದ. ಆದ್ರೆ ಅವಧಿ 10 ವರ್ಷ ಇತ್ತು ಅಂದ್ರೆ ಅದರ ದರ ಏನು ತಿಳ್ಕೊಬೇಕು? ಶೇಕಡ 10 ಅದ ಅಂತ ತಿಳ್ಕೊಬೇಕು. ಅಸಲ ದ್ವಿಗುಣ ಅದ, ಅವಧಿ 5 ವರ್ಷ ಅದ, ಅದ್ರ 10 ಹೋಗಿ ಏನಾಗ್ತದ? ಅದು ಶೇಕಡ 20 ದರ ಆಗ್ತದ. ಈತಲ್ಲ ಅದು ಹೆಂಗಾಗ್ತದ ಅನ್ನೋದು ನಾ ತೋರಿಸ್ತೀನಿ. ಎಲ್ಲರೂ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಒಂದು ಮೊಬೈಲ್ ಅದು ಅಸಲು ಏನು ತಿಳ್ಕೊತೀರಿ? 100 ಅಂತ ತಿಳ್ಕೊರಿ. ಅಸಲು ಕೊಟ್ಟಿಲ್ಲ ಅಂದ್ರೆ ತಿಳ್ಕೊರಿ 100. ಅಸಲು 100 ಆಗಿರಲಿ. ಅವಧಿ ಬರೋಬರಿ ಎಷ್ಟು? 5 ವರ್ಷ. 5 ವರ್ಷ ದ್ವಿಗುಣ, ಅಸಲದ ದ್ವಿಗುಣ ಅಂದ್ರೆ ಮೊತ್ತ ಬರೋಬರಿ ಅಸಲದ 2% ಅಂದ್ರೆ ನೀವು ಅಸಲ 100 ತಿಳ್ಕೊಂಡ್ರೆ 2% ಅಂತಂತಂದ್ರೆ ಏನಾಗ್ತದೆ? 200 ರೂಪಾಯಿ ಏನಾಯ್ತು? ಮೊತ್ತ ಆಗ್ತದೆ. ನೀವು ತಿಳ್ಕೊಂಡದ ಅಸಲದ 2% ಶೇಕಡ ದರ ಬರೋಬ್ಬರಿ ಎಷ್ಟು? ಶೇಕಡ ದರ ಬರೋಬ್ಬರಿ ಎಷ್ಟು? ಈಗ ನೀವು ಶೇಕಡ ದರದ ಸೂತ್ರ ಹೆಂಗೆ ಹಚ್ಕೋಬೇಕಂದ್ರೆ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಬೇಕಾಗ್ಯದ. 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಶೇಕಡ ದರದ ಸೂತ್ರ. 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಅಸಲದ, ಅವಧಿ ಅದ, ಮೊತ್ತದ. ನಿಮಗೆ ಈ ದರ ತೆಗಿಯಾಗ ನಿಮಗೆ ಸರಳ ಬಡ್ಡಿ ಬೇಕಾಗ್ತದೆ. ಅವಾಗ ನಾವು ಹೆಂಗೆ ಮಾಡಬೇಕು ಅನ್ನೋದು ನೋಡ್ರಿ. ಶೇಕಡ ದರ ಬರೋಬ್ಬರಿ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಬೇಕಾಗ್ಯದ. ಮೊತ್ತದೊಳಗೆ ನೀವು ಏನು ಮಾಡಬೇಕು? ಅಸಲು ಕಳೆದು ಬಿಡ್ರಿ. ಮೊತ್ತ ಮೈನಸ್ ಅಸಲು ಮಾಡಿದಿರಿ ಅಂತಂದ್ರೆ ಏನು ಬಂದಂಗೆ? ಅದು ಬಡ್ಡಿ ಬಂದಂಗಾತು. ಸರ್ವಾಸ ಬಾಗಲೆ ಅಸಲು ಗುಂಡ್ಲೆ ಅವಧಿ. ಇದನ್ನ ನೆನ್ಪಿಟ್ಕೊಳ್ರಿ. ನೀವು ಬ್ಯಾಪಾಟ್ ಮಾಡೋ ಅವಶ್ಯಕತೆನೇ ಇಲ್ಲ. 100 ಗುಂಡ್ಲೆ 1 ಗುಂಡ್ಲೆ ಮತ್ತೆ 200 ಅದ. ಅಸಲು ನೀವು ತಿಳ್ಕೊಂಡದ್ದು 100 ಅದ. ನೋಡ್ರಿ, ಸರಿಯಾಗಿ ಇದನ್ನು ಹೆಂಗೆ ಮಾಡಬೇಕು ಅನ್ನೋದು ತಿಳ್ಕೊರಿ. ಅಸಲು 100 ತಿಳ್ಕೊಂಡಿರಿ. ಅವಧಿ ಎಷ್ಟದ? 5 ವರ್ಷ. ಇದ್ರಾಗ ಇದನ್ನು ಕಳೆದು ಉತ್ತರ ಹಚ್ಕೋರಿ. 100 ಬಡ್ಡಿ ಬಂತು ನೋಡಿ. 100 ಗುಂಡ್ಲೆ 1 ಗುಂಡ್ಲೆ 100, 200 ಒಳಗೆ 100 ಹೊತ್ತು. ಅಸಲು ಎಷ್ಟು ತಿಳ್ಕೊಂಡ್ರೆ? 100 ತಿಳ್ಕೊಂಡಿರಿ. ಅವಧಿ ಎಷ್ಟದ? 5 ವರ್ಷ. ಈ 100 ಹೊತ್ತು, ಈ 100. 5 ಒಂದಲೇ 5 20. ನಿಮಗೆ ಅಡ್ವಾನ್ಸ್ ಹೇಳಿದ್ದಿಲ್ಲ ನಾ 20% ದರ ಬರ್ತದಂತ. ಆನ್ಸರ್ ಇಸ್ ಈಕ್ವಲ್ ಟು 20% ದರ. ಉತ್ತರ ಸಂಖ್ಯೆ ಹುಡುಕ್ಯಾಡ್ರಿ. ಎ ನೋಡ್ರಿ. ಯಾವಾಗಲೂ ಇನ್ನೊಂದ್ಸಲ ನಿಮ್ಮ ಲಕ್ಷ್ಯ ಕೊಟ್ರಿ ಕೇಳ್ರಿ. ಇದು ಪಾಯಲೇನೆ ಉತ್ತರ ಹಾಕುವಂಥ ಪರಿಸ್ಥಿತಿ ಬರ್ತಿರ್ತದ. ಒಳಗೊಮ್ಮೆ ಹೇಳ್ತಿರ್ತಾರೆ. ಬಾಯ್ದಿಂದ ಹೇಳೋದು ಬೇರೆ, ಪ್ರಾಕ್ಟಿಕಲಾಗಿ ತೋರಿಸೋದು ಬೇರೆ. ನಾ ಬಾಯ್ದಿಂದನೂ ಹೇಳಿದ, ನಿಮಗೆ ಮತ್ತೇನು ಮಾಡಿದ? ಉತ್ತರನೂ ತೋರಿಸಿದ್ನ ತಗ. ಇನ್ನೊಂದ್ಸಲ ನೋಡಿ. ಯಾವುದೇ ಒಂದು ಅಸಲವು ದ್ವಿಗುಣವಾಗಬೇಕಾದರೆ, ಯಾವುದೇ ಒಂದು ಅಸಲವು ದ್ವಿಗುಣ ಅಂದರೆ 2 ಪಟ್ಟ ಆಯ್ತು ಅಂತಂತಂದ್ರೆ ಹೆಂಗೆ ಪ್ರಶ್ನೆ ಹೇಳ್ತಾನೆ? ಒಂದು ಅಸಲವು ಏನು ಹೇಳ್ತಾನೆ? 10 ವರ್ಷಗಳಲ್ಲಿ ದ್ವಿಗುಣವಾದರೆ ಶೇಕಡ 10 ಹಾಕೇ ಬಿಡ್ರಿ. ಆಮೇಲೆ ಒಂದು ಅಸಲವು
5 ವರ್ಷಗಳಲ್ಲಿ ದ್ವಿಗುಣವಾದರೆ 20% ಹಾಕಿಬಿಡ್ರಿ. ಈ ಅವಧಿಗಳು ಹೆಂಗೆ ಕಡಿಮೆ ಆಗ್ತದಲ್ಲ ಹಂಗಂಗೆ ಶೇಕಡ ದರ ಜಾಸ್ತಿ ಆಗ್ತದೆ. ಅದನ್ನು ನೆನ್ಪಿಟ್ಕೊಳ್ಳಿ. ಇದೇ ಮೇನ್. ಇಲ್ಲಿ 5 ಅದ 20, ಇಲ್ಲಿ 10 ಆಯ್ತು, 10%. ಏನು ಸಂಶಯನೇ ಇಲ್ಲ. ನಿಮಗೆ ಹಿಂಗೆ ಕೇಳ್ತಿರ್ತಾನೆ. ಒಂದು ಅಸಲವು 10 ವರ್ಷಗಳಲ್ಲಿ ದ್ವಿಗುಣವಾದರೆ ವಾರ್ಷಿಕ ಬಡ್ಡಿ ದರ ಎಷ್ಟು? 10. ಅಸಲ ಡಬಲ್ ಆಗಿರಬೇಕು, ಅವಧಿ 10 ವರ್ಷ ಇರಬೇಕು, ದರ ಡೆಫಿನೆಟ್ಲಿ 10 ಇರ್ತದ. 10ರ ಅರ್ಧ ಜರ್ ಏನಾದರೂ ಅವಧಿ ಆಯ್ತು ಅಂದ್ರೆ ಅಲ್ಲಿ 10% ತೆಗೆದು ನೀವು ಎಷ್ಟು ಹಚ್ಕೋಬೇಕು? 20% ದರ ಅಂತ ತಿಳ್ಕೊಬೇಕು. ಇದು ಹೇಳಿದ ನೆನ್ಪಿಟ್ಕೊಳ್ಳಿ. ಗಣಿತಗಳನ್ನ ನಿಮ್ಮ ರೀತಿ ಪ್ರಕಾರನೂ ತಿಳಿಸಿನೂ ಬಾಯಿಲೇನು ಹೇಳಿ. ಅಸಲು ಒಟ್ಟ ಏನು ಹೇಳಿಲ್ಲ ಅಂತಂದ್ರೆ ನೀವೇನು ತಿಳ್ಕೊಬೇಕು? 100. ದರ ಹೇಳಿಲ್ಲ 1, ಅವಧಿ ಹೇಳಿಲ್ಲ 1. ಯಾವುದಾದ್ರೂ ನೀವು 1 ಹಾಕೊಂಡ್ರಿ ಅಂದ್ರೆ ಉತ್ತರ ಸಿಕ್ತು. ಯಾವುದೋ ಒಂದು ಅಸಲಿಗೆ ಯಾವುದೋ ಒಂದು ದರಕ್ಕೆ ಒಂದು ಅಸಲು ಬಿಟ್ಟು ಬಿಡ್ರಿ, 1 ಹಾಕೋರಿ. ದರ 1 ಹಾಕೋರಿ, ಬೇಡ ಅವಧಿ 1 ಹಾಕೋರಿ, ಅಸಲು 100 ಹಾಕೋರಿ, ಉತ್ತರ ಅಷ್ಟೇ ಬರ್ತದೆ. ಯಾವುದರೇ ವಿಷಯದಾಗಿ ಅನ್ನೋದ ಬಡ್ಡಿ ಕೊಟ್ಟಿರ್ತಾನೆ. ಒಂದು ಮೊಬೈಲಗೂ 5 ವರ್ಷಗಳಲ್ಲಿ ದ್ವಿಗುಣಗೊಂಡರೆ ವಾರ್ಷಿಕ ಶೇಕಡ ಬಡ್ಡಿ ದರ ಎಷ್ಟು? ದ್ವಿಗುಣ. ಅಸಲದ 2ರಷ್ಟಿಲ್ಲ ಇತ್ತು ಅಂತಂದ್ರೆ ಅವಧಿ 10 ವರ್ಷ ಇತ್ತು ಅಂದ್ರೆ ಅದಕ್ಕೆ ಶೇಕಡ 10 ಹಾಕ್ರಿ. ಇದಕ್ಕೆ ಅವಧಿ 5 ವರ್ಷ ಜಾಗದಾಗ ಇಲ್ಲಿ 10 ಇತ್ತು ಅಂದ್ರೆ ಇದಕ್ಕೆ ಹಾಕ್ರಿ. 5 ವರ್ಷ ಹಾಕ್ಯದ ಅಂದ್ರೆ ಇದಕ್ಕೆ ಹಾಕ್ರಿ. ಇಷ್ಟೇ ತಿಳ್ಕೊಳ್ಳೋದು ಗಣಿತಗಳು. ನಿಮಗೆ ಹಂಗೆ 2 ಮಾದರಿ ಒಳಗೆ ನಿಮಗೆ ಬಂದಿರ್ತದೆ ಪ್ರಶ್ನೆ ಬರೋದು. ಬೇಕಾದ್ರೆ 5 ವರ್ಷ ಅವಧಿ ಬರ್ತದೆ, ಬೇಕಾದ್ರೆ 10 ವರ್ಷ ಬರ್ತದೆ.